ದೇಸಾಯಿ ಸರ್, ಕುದುರೆ ಬರ್ತಾ ಇದೆ. ಅಲ್ಲ ಇದು ಬಿಚ್ಚೈತಿ. 2,30,000. ಓ ಮೈ ಗಾಡ್, ಅಷ್ಟೊಂದು ದುಡ್ಡಾ ಸರ್? 2,30,000. ಲೈಕ್ ಕುದುರೆ ಏನಕ್ಕೆ ಬೇಕು ಅನ್ನಿಸ್ತು ನಿಮಗೆ? ಪಂಚಕಲ್ಯಾಣಿ ಅಂದ್ರೆ ಯಾವ ರೀತಿ? 4 ಕಾಲು ಬೆಳ್ಳಗಿರ್ತಾವೆ, ಹಣ್ಣಿ ಮೇಲೆ ಬೆಳ್ಳಗ, ಇದ್ರ ಮೇಲೆ ಬೆಳ್ಳಗ. ಯಾವ್ದನ್ನ ಕೂರಿಸ್ತೀರಾ ಕುದುರೆ ಮೇಲೆ? ಅಂದ್ರೆ ನಾವು ಕುಂದಿರ್ತೇವ್ರಿ. ದೇಸಾಯಿ ಸರೇ ಕೊಡ್ತಾರೆ ಅಂದ್ರೆ ಇವಾಗ್ಲೂ? ಇದು ಮಕ್ಕಳ, ಇದು ಲಗಾಮ್ ರೀ, ಇದು ಕೊಳಂಗಡ, ಇದು ಲಗಾಮದ್ದು, ಇದು ತಡಿ. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನಲ್ಲಿರುವಂತಹ ಹಂದಿಗನೂರು ದೇಸಾಯಿ ವಾಡೆಗೆ ಹೋಗ್ತಾ ಇದ್ದೀವಿ. ವಾಡೆ ಇತಿಹಾಸ, ದೇಸಾಯಿಯವರ ಬದುಕು, ಇಲ್ಲಿ ಅವರ ಆಳ್ವಿಕೆ ಹೇಗಿತ್ತು, ಇಲ್ಲಿ ಯಾವ ರೀತಿಯಾಗಿ ಅವರು ಅಭಿವೃದ್ಧಿ ಮಾಡಿದ್ರು, ಇಲ್ಲಿರುವಂತಹ ವಾಡೆ ಕುರುಹುಗಳು ಏನಿದೆ ಅಂತ ಹೇಳಿ ಇವಾಗಿನ ವಂಶಸ್ಥರಾದಂಥ ಅರವಿಂದ್ ಮಮಲಾ ದೇಸಾಯಿ ಅವ್ರನ್ನ ಮಾತಾಡಿಸ್ತೀನಿ. ಬನ್ನಿ ವೀಕ್ಷಕರೇ. ನಮಸ್ತೆ ಸರ್, ಹೇಗಿದ್ದೀರಿ ದೇಸಾಯಿ ಸರ್? ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆಲ್ಲರಿಗೂ ಅರವಿಂದ್ ದೇಸಾಯಿ ಅವರು ಇವಾಗ ಬಂದಿದ್ದಾರೆ. ಅವ್ರ ಜೊತೆ ಇಡೀ ಒಂದು ಸಂಪೂರ್ಣವಾಗಿ ಹಂದಿಗನೂರು ವಾಡೆ, ಅದರ ಜೊತೆಗೆ ಅವರ ಪರಂಪರೆ, ಒಡಂಬಡಿಕೆ, ಇಲ್ಲಿರುವಂತಹ ವಾಡೆಯಲ್ಲಿರುವಂಥ ಕುರುಹುಗಳ ಸಂಪೂರ್ಣ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಯಾಕೆ ಅಂತ ಹೇಳಿದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ವಾಡೆ ಮನೆತನಗಳಿದ್ದಾವೆ, ದೇಸಗತ್ತಿ ಮನೆತನಗಳು ಆಳ್ವಿಕೆ ಮಾಡಿ ಹೋಗಿದ್ದಾವೆ. ಅದ್ರ ಜೊತೆಗೆ ದೇಸಗತ್ತಿ ಮನೆತನಗಳು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವ್ರು ಕೊಟ್ಟಂಥ ಕೊಡುಗೆಗಳು ಮತ್ತು ಅಭಿವೃದ್ಧಿಯಲ್ಲಿ ಇಲ್ಲಿನ ಹಳ್ಳಿಯವರು ಜೀವನ ಮಾಡ್ತಿದ್ದಾರೆ. ಯಾವ ರೀತಿ ಅಭಿವೃದ್ಧಿ ಆಯಿತು, ಮತ್ತು ಹಳ್ಳಿಗಾಡು ಪ್ರದೇಶದಲ್ಲಿ ಒಂದು ವಾಡೆ ಮನೆತನ ಆಗಿರ್ಬೋದು, ಒಂದು ಸಾಮ್ರಾಜ್ಯ ಆಗಿರ್ಬೋದು, ಒಂದು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆವಾಗಿನ ಕಾಲಕ್ಕೆ, ಯಾಕೆಂದರೆ ಅನಕ್ಷರಸ್ಥರೇ ಹೆಚ್ಚಾಗಿದ್ದರು. ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಆಳ್ವಿಕೆ? ನಾವು ಇವಾಗ ಸಿನಿಮಾದಲ್ಲಿ ನೋಡ್ತೀವಿ, ಪುಸ್ತಕದಲ್ಲಿ ಓದ್ತೀವಿ, ಸೀರಿಯಲಲ್ಲಿ ನೋಡ್ತೀವಿ, ಆದರೆ ರಿಯಲ್ ಆಗಿ ಈ ವಾಡೆಗೆ ಬಂದಾಗ ಒಂದು ಥ್ರಿಲ್ ಕೊಡುತ್ತೆ. ಈ ಎಪಿಸೋಡ್ ಆದ್ರಿಂದ ಹೇಳ್ತಾ ಇದ್ನಿ, ಕೊನೆವರೆಗೂ ಸ್ಕಿಪ್ ಮಾಡ್ದಿಲ್ಲ ನೋಡಿ. ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಸ್ವಾಗತ ಸರ್, ನಿಮಗೆ ವಾಡೆ ಇತಿಹಾಸಕ್ಕೆ ಸ್ವಾಗತ. ನಿಮ್ಮಿಂದಲೇ ಆರಂಭ ಮಾಡೋಣ. ಬನ್ನಿ ಸರ್, ಎಂಟ್ರೆನ್ಸಿಗೆ ಹೋಗಿ ಮಾತಾಡೋಣ. ಹೋಗೋಣ, ನಿಮ್ಮ ವಾಡೆನ ಒಂದು ರೀತಿ ಸಂಪೂರ್ಣವಾಗಿ ಟೂರ್ ಮಾಡೋಣ, ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತೋರಿಸಿ. ವಾಡೆ ಎಂಟ್ರೆನ್ಸಿಗೆ ಹೋಗೋಣ, ಬನ್ನಿರಿ. ದೇಸಾಯಿ ಸರ್, ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದರೂ ಪ್ರತಿ 13 ಕಿಲೋಮೀಟ್ರಿಗೆ ಜನಜೀವನ ಶೈಲಿ, ಆಹಾರ ಪದ್ಧತಿ, ಆಚಾರ ವಿಚಾರ ಎಲ್ಲ ಬದಲಾವಣೆ ಆಗುತ್ತೆ. ಅಲ್ಲ, ಬದಲಾವಣೆ ಆಗುತ್ತೆ ಬಿಡ್ರಿ. ಆ ಬದಲಾವಣೆ ಮುಂದುವರಿಸ್ಕೊಂಡು ಹೋಗೋದ ವಜ್ಜಾಗಿದೆ ಅಲ್ರಿ ಮೇಡಮ್. ಅದೇ ಒಂದು ರೀತಿ ಚಾಲೆಂಜ್, ಸವಾಲು. ಈಗ ನಮ್ದು ಯಾವ ಹೇಳಿದ್ರೆ ಕೇಳೋ ಹಿಂದೆ ನಡೆದಂಗೆ ಈಗ ಸರ್ಕಾರನ ಬೇರೆ ಇದ್ರ ರೂಲ್ಸ್ ಹೊಂಟಿದೆ. ಏನು ಮಾಡೋಕ್ಕಾಗಲ್ಲ. ಆವಾಗಿನ ಕಾಲದಲ್ಲಿ ದೇಸಾಯಿಯರ ಮಾತುಗಳನ್ನ ಎಲ್ಲ ಸುತ್ತಳ್ಳಿಯವರು ಕೇಳ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಸರ್ಕಾರದ ಮಾತನ್ನ ಕೇಳಲೇಬೇಕು. ಅದೇ ರೀತಿ ನಿಯಮಗಳು ಅದೇ ಬದಲಾವಣೆ ಆಗಿದೆ. ಅಲ್ಲ, ಹಾಗೂ ಸರ್ಕಾರ ಇತ್ತು ರೀ, ಜನ ಬದಲಿ ಆಗಿದ್ದಿಲ್ಲ. ಈಗ ಜನ ಸೆಲ್ಫಿಶ್ ಆಗಿದ್ದಾರೆ. ಅಂದರೆ ಯಾವ ರೀತಿ ಸೆಲ್ಫಿಶ್ ಅಂತ ಹೇಳ್ತೀರಾ? ಅಂದರೆ ಉದಾಹರಣೆಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನೋಡ್ರಿ, ಈಗ ನಾವು ಹಿಂದೆ ಹೊಲ ಕೊಟ್ವಿ, ಎಲ್ಲ ದಾನ ಮಾಡಿದ್ವಿ, ಅವ್ರ ಸ್ಮರಣೆನೇ ಇಲ್ರಿ. ಅವ್ರ ಇದಕ್ಕೆ ಬರ್ಬೇಕಂತ ಹೇಳಿ. ದೇಸಾಯಿ ಸರ್, ಕುದುರೆ ಬರ್ತಾ ಇದೆ. ಅಲ್ಲ, ಇದು ಬಿಚ್ಚೈತಿ. ಸೈಡಿಗೆ ಹೋಗೋಣ. ಎಲ್ಲಿ ತಗೊಬಂದಿದ್ದು? ಎಷ್ಟು ವರ್ಷದಿಂದ ಇದೆ? ಈ ಮೊದ್ಲಿಂದ ಇದ್ದು ರೀ, ಈಗ 1 ವರ್ಷ ನಡೆಯುತ್ತಿದ್ದಿಲ್ಲ. ಈ ಕುದುರೆ ಮೊನ್ನೆ ಅದು ಅಕ್ಲೂಜಿಗೆ ಹೋಗಿ ತೊಗೊಂಬಂದಿವ್ರಿ. ಎಷ್ಟು? 2,30,000. ಓ ಮೈ ಗಾಡ್, ಅಷ್ಟೊಂದು ದುಡ್ಡಾ ಸರ್? 2,30,000. ಲೈಕ್ ಕುದುರೆ ಏನಕ್ಕೆ ಬೇಕು ಅನ್ನಿಸ್ತು ನಿಮಗೆ? ಈಗ ದಸರಾ ನಮ್ಗೆ ಬೇಕೇ ಬೇಕಲ್ರಿ. ದಸರಾ ಉತ್ಸವಕ್ಕೆ ಕುದುರೆ ಬೇಕೇ ಬೇಕು. ಯಾವ ರೀತಿ? ಎಲ್ಲ ಆನೆಗಳದ್ದು ಒಂದು ರೀತಿ ನಾವು ನೋಡಿದ್ವಿ ಮೈಸೂರು ದಸರಾದಲ್ಲಿ. ಇಲ್ಲಿ ಕುದುರೆಗಳ ಜೊತೆ ಯಾವ ರೀತಿ ಪರಂಪರೆ ನಿಮ್ಮದು ದಸರಾದ್ದು? ದಸರಾದಂದ್ರೆ ಕುದುರೆ ಮೇಲೆ ನಾವು ಹತ್ಕೊಂಡು ಹೋಗಿದ್ವಿ. ಮೊದಲು ಪಲ್ಲಕ್ಕಿಯಾಗಿ ಹೋಗಿದ್ವಿ ರೀ. ಈಗ ಅದು ಪಲ್ಲಕ್ಕಿ ಹೊರವ್ರೆ ಯಾರಿಲ್ಲ, ಅದಕ್ಕೆ ಈ ಕುದುರೆ ಮೇಲೆ ಹ್ಯಾಂಗೆ ದಸರಾ ಮಾಡ್ಕೊಂಡು ಹೊಂಟೇವಿ. ಯಾವುದನ್ನ ಕೂರಿಸ್ತೀರಾ ಕುದುರೆ ಮೇಲೆ? ಅಂದರೆ
ದೇಸಾಯಿ ಸರೇ ಕೊಡ್ತಾರೆ ಅಂದರೆ ಇವಾಗ್ಲೂ ಅಂದರೆ ನಿಮಗೆ ಒಂದು ಕುದುರೆ ಓಡ್ಸಕ್ಕೆ ಬರುತ್ತಾ? ಈಗೇನು ಓಡಿಸ್ತಾ ಯಾರು ಹಿಡ್ಕೊಂಡಿರ್ತಾರ ಓಡಿಸ್ತಾರೆ. ಅವಾಗಲೂ ಅದೇ ರೀತಿ. ಚಿಕ್ಕದ್ರಲ್ಲೆಲ್ಲ ನಿಮ್ಮ ಮನೇಲಿ ಯಾವ ರೀತಿ ಕುದುರೆ ಇತ್ತು? ಅವು 7-8 ಕುದುರೆ ಇದ್ದು ರೀ, ಒಂಟಿ ಅವೆಲ್ಲ ಇತ್ತು. ಇತ್ತು, ನೀವು ನೋಡಿದ್ರಾ? ನಾವು ನೋಡಿಲ್ರಿ, ನಮ್ಮ ಹಿರಿಯರು ನೋಡ್ಯಾರ. ಹಿರಿಯ ಕಾರ್ಕೊಂಡ್ರೆ ಮೊದ್ಲಿದ್ರಲ್ಲ ಅವ್ರು ನೋಡ್ಯಾರ. ಲೈಫಲ್ಲಿ ಏನು ಬೇಕಾದ್ರೂ ಸಾಕ್ಬೋದು, ಕುದುರೆ ಮತ್ತು ಆನೆ ಸಾಕೋಕ್ಕಾಗಲ್ಲ ಅಂತಾರಲ್ಲ, ಯಾಕೆ? ಅದಕ್ಕೆಲ್ಲ ಫೀಡಿಂಗ್ ಮಾಡೋದು ಡೈಲಿ ಇದು ಐತಿ ರೀ, ಎಕ್ಸ್ಪೆನ್ಸ್ ಐತಿ. ಈಗ ಯಾರು ಕುದುರೆ ಸಾಕಾಕವಲ್ಲ ಅಂತಾರೆ. ನಾವೇನೋ ಮೊನ್ನೆ ಗಟ್ಟಿ ಮನಸ್ಸು ಮಾಡಿ ತೊಗೊಂಬಂದ್ವಿ. ಎಲ್ಲಿಂದ ತಂದಿದ್ದು ಅಂತ ಹೇಳಿದ್ರಿ? ಯಾವ ಭಾಗದಲ್ಲಿ? ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲ ಅಂದರೆ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ವಾ? ಕರ್ನಾಟಕದಾಗ ಇದನ್ನೇ ಇಲ್ಲಲ್ರಿ, ಕುದುರೆ ವ್ಯಾಪಾರನೇ ಇಲ್ಲ. ಮಹಾರಾಷ್ಟ್ರದಲ್ಲಿ ವ್ಯಾಪಾರ. ಮಹಾರಾಷ್ಟ್ರ ಅಷ್ಟು. ಓಕೆ, ನಿಮ್ಗೆ ಈ ಕಲರ್ ಇಷ್ಟ ಆಯ್ತಾ? ಪಂಚಕಲ್ಯಾಣಿ ಅಂತೇಳಿ ಇಷ್ಟ ಆಯ್ತು ರೀ ಪೂಜೆಗೆ. ಪಂಚಕಲ್ಯಾಣಿ ಅಂದರೆ ಯಾವ ರೀತಿ? 4 ಕಾಲು ಬೆಳ್ಳಗಿರ್ತಾವೆ, ಹಣ್ಣಿ ಮೇಲೆ ಬೆಳ್ಳಗೆ, ಇದ್ರ ಮೇಲೆ ಬೆಳ್ಳಗೆ. ಓಕೆ, ಇದು ಪಳಗ್ಸವ್ರೆ ಬೇಕು, ಅದಕ್ಕೆ ಒಬ್ರು ಜನ ಇಟ್ಟಿದ್ದೀರಾ. ಏನು ಹೆಸರು ಅವ್ರದ್ದು? ನಾಗಪ್ಪ. ಅಂದರೆ ಅವರೆಲ್ಲ ಪಳಗ್ಸಿದ್ದಾರೆ, ಯಾಕೆಂದ್ರೆ ಸಲೀಸಾಗಿ ಓಡಿಸ್ಕೊ ಬರ್ತಾ ಇದ್ರು. ಈಗ ಅವನು ಈಗ ರೂಢ ಆಗ್ಯಾನ್ರಿ. ಇಲ್ಲಿಗೆ ಬಂದ ಮೇಲೆ ಯಾವುದೇ ಟ್ರೈನಿಂಗ್ ಏನು ತಗೊಂಡಿಲ್ಲ, ಅಭ್ಯಾಸದಿಂದ ಎಲ್ಲವನ್ನು ಕಲಿಬಹುದು ಐತಲ್ರಿ, ಅದ್ರ ಸಲುವಾಗಿ ಅವ ಹತ್ಕೊಂಡ. ಕುದುರೆ ತುಂಬ ಸಾಫ್ಟು. ಎಷ್ಟು ಖರ್ಚಾಗಬಹುದು ತಿಂಗಳಿಗೆ ಒಂದು ಕುದುರೆ ಮೇವಿಗಾಗಿರ್ಬೋದು? ಒಂದು 15-20 ಸಾವಿರ ಹೋಗ್ಬೋದು. ಏನು ಫುಡ್ ಕೊಡ್ತೀರಾ ಕುದುರೆಗೆ? ಹುಲ್ಲು, ಕಡ್ಲಿ ಮತ್ತು ಶೇಂಗಾದ ಹೊಟ್ರಿ. ಇವಾಗ ಕುದುರೆಗೆಲ್ಲ ಹಾಕಿದ್ರಲ್ಲ ಡೆಕೋರೇಷನ್ಗೆ, ಇದೇನೇನಂತ ಕರೀತಾರೆ? ಇದು ಮಕ್ಕಳ, ಇದು ಲಗಾಮ್ ರೀ, ಇದು ಕೊಳಂಗಡ, ಇದು ಲಗಾಮದ್ದು. ಇದು ಓ, ಇದಿರಲೇಬೇಕಾ ಕಂಪಲ್ಸರಿ? ಇನ್ನೂ ಚರ್ಮದ ತಡಿ ಹಾಕಿಲ್ರಿ ನಾವು. ಓಕೆ, ಇದೇನಕ್ಕೆ ಕಾಲ ಹತ್ರ ಇದೆಯಲ್ಲ? ಓ ಮೈ ಗಾಡ್. ತಡಿ ಈ ತಡಿ ಕಾಲ ಏನಂತೀರಿ ನೀವು? ರಿಕಾಪ, ಕಾಲು ಇಟ್ಕೊಳ್ಳೋದಕ್ಕೆ ರಕೀಪ್. ದೇಸಾಯಿಯವರ ವಾಡೆಗೆ ಎಂಟ್ರಿ ಆದ ತಕ್ಷಣ ಒಂದು ಕುದುರೆ ಆ ಕಡೆಯಿಂದ ಕುದುರೆ ಸವಾರ ಬರ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಇದೇ ರೀತಿಯಾಗಿ ಕುದುರೆಗಳೇ ವೆಹಿಕಲ್ ಆಗಿ ಯೂಸ್ ಮಾಡ್ತಾ ಇದ್ರು. ನಿಮ್ಮನೆಲ್ಲ ಹಲವಾರು ಕುದುರೆಗಳಿದ್ದು. ವೀಕ್ಷಕರೇ, ಅಂದಿಗ್ನೂರು ವಾಡೆ ಇತಿಹಾಸನ ನಾವು ಚಿತ್ರೀಕರಣ ಮಾಡಬೇಕಾದ್ರೆ ಕುದುರೆ ಸವಾರಿ ಮಾಡೋದನ್ನು ನೋಡ್ದು. ಅದ್ರ ಜೊತೆಗೆ ಕುದುರೆಗಳನ್ನ ಸಾಕಿದ್ದಾರೆ ಮತ್ತು ವಿಶೇಷವಾದ ತಳಿ ಇದನ್ನು ಮಹಾರಾಷ್ಟ್ರದಿಂದ ಅರವಿಂದ್ ದೇಸಾಯಿ ಸರ್ ತಂದಿದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೆ ನಾವು ಒಂದು ರೌಂಡು ಕುದುರೆ ಸವಾರಿ ಮಾಡಲೇಬೇಕಲ್ವಾ ಅಂತ ಡಿಸೈಡ್ ಮಾಡಿದ್ದು. ಹಾಗಾಗಿ ಆಕಾಶ್ ಮತ್ತು ನಾನು ಅಂದಿಗ್ನೂರು ವಾಡೆ ಒಳಗಡೆ ಮತ್ತು ಸುತ್ತಮುತ್ತ 6 ಎಕರೆ ಜಾಗದಲ್ಲಿ ಕುದುರೆ ಸವಾರಿ ಮಾಡೋಣ ಅಂತ ರೆಡಿ ಆದ್ದು. ಆದರೆ ಕುದುರೆ ಸವಾರಿ ಮಾಡೋದಷ್ಟು ಈಸಿ ಆದ ಕೆಲಸ ಅಲ್ಲ, ಯಾಕಂದರೆ ಅದನ್ನು ಪಳಗಿಸೋದು ಒಂದು ಕಲೆ. ಮೊದಲು ನನಗೆ ತುಂಬ ಭಯ ಆಯಿತು. ಆಕಾಶ್ ಅವರು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಪಳಗಿಸಿ ದಂಥವರು ಒಂದು ರೌಂಡ್ ಹೋಗಿ ಬಂದರು. ಅದಾದ ನಂತರ ಆಕಾಶ್ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಬಂದರು ಒಂದು ರೌಂಡು. ಸಖತ್ತಾಗಿತ್ತು. ಅದನ್ನೆಲ್ಲ ನೋಡಿ ನೆಕ್ಸ್ಟ್ ನಾನು ಹೋಗಬೇಕಂತ ಅನ್ನಿಸ್ತು. ಫಸ್ಟ್ ಟೈಮು ನಾನು ಕುದುರೆ ಸವಾರಿ ಲೈಫಲ್ಲಿ ಮಾಡ್ತಾ ಇರೋದು. ಮೊದಲನೇ ಬಾರಿ ಅವರು ಕೂಡ ನನ್ನ ಜೊತೆ ಬಂದರು. ಆದರೆ ಕುದುರೆ ನನಗಿಂತ ಅವ್ರ ಮಾತನ್ನೇ ಜಾಸ್ತಿ ಕೇಳ್ತಾ ಇತ್ತು. ಅದಾದ ನಂತರ ನಾನು ಕೂಡ 2 ರೌಂಡು 3 ರೌಂಡು ಈ ರೀತಿಯಾಗಿ ಒಂದು 10 ರೌಂಡ್ चल बेटा, चल 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 बेटा. हाँ बेटा, हाँ, ए, चल बेटा. ಕೊಂಡು ಹೋಗಿ ಬಂದು ತುಂಬ ಮಳೆ ಬರ್ತಾ ಇತ್ತು. ಹಾಗಾಗಿ ಮೊದಲನೇ ದಿನ ಚಿತ್ರೀಕರಣನ ಸ್ಟಾಪ್ ಮಾಡಿ ಕುದುರೆ ಸವಾರಿ ರೈಡ್ ಮಾಡ್ದು, ಎಂಜಾಯ್ ಮಾಡ್ದು. ಅದ್ರ ಜೊತೆಗೆ ಕುದುರೆಗೆ ಒಂದು ವಿಶೇಷವಾದಂಥ ಆಹಾರ ಕೊಡ್ತಾಯಿದ್ರು. ಅದ್ರ ಜೊತೆ ಕುದುರೆ ಕಟ್ಟೋ ಸ್ಥಳ ನೋಡ್ದು. ಒಂದು ರೀತಿಯಾಗಿ ಹಂದಿಗ್ನೂರು ಊರೆಲ್ಲ ನೋಡಿಕೊಂಡು ಬರೋನಷ್ಟರೊಳಗಡೆ ತುಂಬ ಕತ್ಲೆ ಆಗಿಬಿಡ್ತು. ಹಾಗಾಗಿ ಅಲ್ಲೇ ಇವತ್ತು ಸ್ಟೇ ಮಾಡಬೇಕಂತ ಡಿಸೈಡ್ ಮಾಡಿ ಅಲ್ಲೇ ಉಳ್ಕೊಂಡು, ದೇಸಾಯಿ ಸರು ಕೂಡ ಇಲ್ಲೇ ಸ್ಟೇ ಮಾಡಿ ಮತ್ತೆ ಯಾಕೆ ದೂರ ಹೋಗ್ತೀರಾ ಅಂತ ಹೇಳಿದರು. ಹಾಗಾಗಿ ನಾನು ಆಕಾಶ್ ಇವತ್ತು ಹಂದಿಗ್ನೂರು ದೇಸಾಯಿಯವರ ವಾರ್ಡಲ್ಲೇ ಉಳ್ಕೊಂಡು ಒಂದು ವಿಶೇಷ, ಯಾಕೆಂದರೆ ನಮಗೆ ಪ್ರತಿ ಒಂದು ಊರಿಗೆ ಹೋದಾಗಲೂ ಕೂಡ ಅಲ್ಲಿ ಜನಜೀವನ ಆಗಿರ್ಬೋದು, ಆಹಾರ ಪದ್ಧತಿ ಮತ್ತು ಅಲ್ಲಿರುವಂಥ ವಾಡೆ ಅರಮನೆಗಳನ್ನ ನೋಡಿದಾಗ ನಮಗೆ ಒಂಥರ ಥ್ರಿಲ್ ಕೊಡುತ್ತೆ. ಅಯ್ಯೋ, ನಾವು ಇಲ್ಲಿ ಉಳ್ಕೊಳ್ಳೋ ಅವಕಾಶ ಸಿಕ್ಕಿದೆಯಲ್ಲ ಅಂತ. ಅದು ನಿಮ್ಮಿಂದ ಆಗಿ, ಕನ್ನಡಿಗರಿಂದ ಆಗಿ ನಮಗೆ ಸಾಧ್ಯ ಆಗಿದ್ದು. ಹಂದಿಗ್ನೂರು ವಾಡಲ್ಲಿ ನೈಟ್ ಆಯಿತು, ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಇತ್ತು. ಅಲ್ಲೇ ವಾಡಲ್ಲೇ ನಮಗೋಸ್ಕರ ಊಟ ಎಲ್ಲ ತಯಾರಿ ಮಾಡಿಸಿದ್ರು. ಸತೀಶ್ ದೇಸಾಯಿ ಸರು ನಮಗೋಸ್ಕರ ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿ ಊಟ ಮಾಡಿದರು. ಊಟ ಮಾಡ್ತಲೇ ಒಂದಷ್ಟು ವಾಡೆ ಪರಂಪರೆ ಬಗ್ಗೆ ಮಾತಾಡಿದು. ತುಂಬ ಚೆನ್ನಾಗಿತ್ತು. ರಾಜರು ಕೂಡ ಇದೇ ರೀತಿ ಊಟ ಮಾಡ್ತಾ ಇದ್ದಾರಲ್ಲ ಅಂತ ನನಗಂತೂ ಫೀಲ್ ಆಯಿತು. ಅದಾದ ನಂತರ
ನಂತರ ನಾವು ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತೆಲ್ಲ ಮುಗಿಸ್ತು. ಆದರೆ ಅವತ್ತು ಒಂದು ವಿಶೇಷವಾದಂಥ ಉರ್ಫ್ ಹಬ್ಬ ಇತ್ತು. ಅಂದರೆ ಈ ವಾಡೆಗೂ ಮತ್ತು ಆದಿಲ್ ಶಾಹಿ ಕಾಲಕ್ಕೂ ಅವಿನಾಭಾವ ಸಂಬಂಧ ಇದೆ. ಆ ಕಥೆ ಏನು ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಬಿಜಾಪುರದ ಆದಿಲ್ ಶಾಹಿ ಅವರ ನೆನಪಿಗೋಸ್ಕರ ಮತ್ತು ರಾಜರ ಒಂದು ಅವಿನಾಭಾವ ಸಂಬಂಧಕ್ಕೋಸ್ಕರ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಪ್ರತಿಯೊಂದು ಮುಸ್ಲಿಂ ಬಾಂಧವರ ಹಬ್ಬನೂ ಕೂಡ ಆರಂಭ ಆಗೋದು ಇಲ್ಲಿಂದಲೇ. ಹಾಗಾಗಿ ಈ ಬಾರಿಯ ಉರ್ಫ್ ಹಬ್ಬ ಅಂತ ಹೇಳಿದರೆ ಇಲ್ಲಿ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿ ಒಂದು ರೀತಿಯಾಗಿ ಇಲ್ಲಿ ವಿಶೇಷವಾಗಿ ದೇಸಾಯಿ ಅವರಿಗೆ ಒಂದು ವಿಶೇಷ ಪೂಜೆಯನ್ನು ಅರ್ಪಣೆ ಮಾಡಿ ಒಂದು ಸಾಮರಸ್ಯದಿಂದ ಎಲ್ಲ ಜನ ಬಂದು ಇಲ್ಲಿ ಒಂದು ಮುಸ್ಲಿಂ ಬಾಂಧವರೆಲ್ಲ ಅವರು ಒಂದು ಕುರಾನ್ ರೀತಿ ಅವರ ಒಂದು ಸಂಪ್ರದಾಯದಲ್ಲಿ ಇಲ್ಲಿ ಬಂದು ಮಂತ್ರಗಳೆಲ್ಲನೂ ಹೇಳಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ. ಒಂದು ರಾತ್ರಿ ಒಂದು 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದರು. ಅದ್ರ ಜೊತೆಗೆ ತುಂಬ ಹಂದಿಗ್ನೂರಲ್ಲಿರುವಂಥ ಎಲ್ಲ ವರ್ಗದ ಜನರು ಇಲ್ಲಿ ಬಂದಿದ್ದರು. ನೋಡ್ತಾ ಇರ್ಬೋದು ನೀವು, ಮಳೆ ಬರ್ತಾ ಇದೆ, ಆದರೆ ಇಲ್ಲಿ ಸುತ್ತ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದರೆ 4 ಗಂಟೆವರೆಗೂ ಕೂಡ ಹಬ್ಬ ಮಾಡಿದರು. ಹೀಗೆ ಪ್ರತಿಯೊಂದು ಹಬ್ಬ, ರಂಜಾನ್ ಇರ್ಬೋದು, ಮೊಹರಂ ಇರ್ಬೋದು, ಉರ್ಫು, ಈ ರೀತಿಯಾಗಿ ಮುಸ್ಲಿಂ ಬಾಂಧವರಲ್ಲಿ ಬರುವಂಥ ಪ್ರಮುಖವಾದ ಹಬ್ಬಗಳೆಲ್ಲ ಇಲ್ಲಿಂದಲೇ ಆರಂಭ ಮಾಡಿ ಅದಾದ ನಂತರ ಅವ್ರ ಮನೆಗಳಲ್ಲಿ ತುಂಬ ವಿಜೃಂಭಣೆಯಿಂದ ಆರಂಭ ಮಾಡ್ತಾರೆ. ಹೀಗಾಗಿ ಅಂದಿಗ್ನೂರು ದೇಸಾಯಿ ಸಂಸ್ಥಾನದ ಒಂದು ರೀತಿ ಮೊದಲನೇ ಸಂಚಿಕೆಯಲ್ಲೇ ಕೂಡ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಡಿಜಿಟಲ್ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದರೆ ಕರ್ನಾಟಕದಲ್ಲಿನ ವಿಶೇಷ ವ್ಯಕ್ತಿ, ವಸ್ತು, ಸ್ಥಳ ಹಾಗೂ ರಾಜಮನೆತನಗಳ ಪರಂಪರೆ, ಸಂಸ್ಕೃತಿಯನ್ನು ಕರ್ನಾಡಿನ ಜನತೆಗೆ ಬಿಂಬಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಹಳ್ಳಿಯ ವಿಶೇಷತೆಯೂ ಕೂಡ ನಮ್ಮ ಕರ್ನಾಟಕದ ಜನಮನಗಳಿಗೆ ತಲುಪಬೇಕು. ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅಂದಿಗ್ನೂರು ವಾಡೆ ಇತಿಹಾಸ ಮುಂದುವರಿತಿದೆ ಸ್ನೇಹಿತರೆ. ಧನ್ಯವಾದಗಳು.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.